ಎಲ್ಲರಿಗೂ ನಮಸ್ಕಾರ. ಎಸ್ ಪಿ ಬ್ಲಾಗ್ಸ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸ್ಫೂರ್ತಿ. ನಾವಿವಾಗ ತೋರಿಸುವಂತಹ ಜಾಗ, ಇವಾಗ ನಾವು ಹೋಗ್ತಾ ಇರೋದು ಲೇಪಾಕ್ಷಿ ದೇವಸ್ಥಾನ. ಸೊ ಈ ಲೇಪಾಕ್ಷಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದರೆ ಅಲ್ಲಿ ನಾವು ಹೋಗುವಂಥ ದಾರಿಯಲ್ಲಿ ಈ ಪರಿಸರ ಆಗಲಿ, ಗುಡೆ ಬಂಡೆ ಆಗಲಿ, ಈ ಬಂಡೆಗಳನ್ನೆಲ್ಲ ದಾಟ್ಕೊಂಡು ನಾವು ಹೋಗಬೇಕಾಗತ್ತೆ. ಸೊ ಪರಿಸರ ಬಹಳ ಸುಂದರವಾಗಿದೆ, ತುಂಬ ಸುಂದರವಾಗಿದೆ ನೋಡಲಿಕ್ಕೆ. ಅಲ್ಲಿ ಹೋಗಿ ಆ ಪರಿಸರದ ಒಂದು ಸೌಂದರ್ಯವನ್ನು ಸವಿಯುವುದೇ ನಮಗೊಂಥರ ಸಂತೋಷ, ಖುಷಿ ಆಗಿರುತ್ತೆ. ಸೊ ನಾವು ತುಂಬ ದೂರ ಹೋಗ್ತಾ ಇದ್ದೀವಿ, ಬಟ್ ಇಷ್ಟೆಲ್ಲ ಬಂಡೆಗಳನ್ನು ನೋಡ್ತಾ 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 ನಮಗೆ ಕಣ್ಣು ಕೂಡ ಬಚ್ಚೋದಿಲ್ಲ ಆ್ಯಕ್ಚುಲಿ. ಸೊ ಇವಾಗ ನಾವು ಲೇಪಾಕ್ಷಿ ದೇವಸ್ಥಾನಕ್ಕೆ ಬಂದ್ವಿ. ಸೊ ಈ ದೇವಸ್ಥಾನ ಎಂಟ್ರಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಸೊ ಇದು ನಾನು ನಿಮಗೆ ಹೇಗೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ಎಂಟ್ರೆನ್ಸ್. ಸೊ ಎಂಟ್ರೆನ್ಸಲ್ಲಿ ನಾನು ನಿಮಗೆ ಈ ದೇವಸ್ಥಾನವನ್ನು ತೋರಿಸ್ತಾ ಇದ್ದೀನಿ. ಸೊ ಹೇಗೆ ಇದೆ ನೋಡಿ, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಈ ದೇವಸ್ಥಾನವನ್ನು, ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ಸೊ ದೇವಸ್ಥಾನ ನೋಡಬೇಕು, ಹೊರಗಡೆಯಿಂದಲೇ ತುಂಬ ಸಂತೋಷವಾಗ್ತಿದೆ ನೋಡೋಕ್ಕೆ. ಸೊ ನೀವು ಕೂಡ ಎಲ್ಲರೂ ಈ ದೇವಸ್ಥಾನಕ್ಕೆ ಒಂದು ಸರ್ತಿ ವಿಸಿಟ್ ಮಾಡಿ, ಹಾಗೆ ಈ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳಿ, ಹಾಗೆ ನೋಡಿ. ತುಂಬ ಟೈಮ್ ತೊಗೊಳುತ್ತೆ ಆ್ಯಕ್ಚುಲಿ ದೇವಸ್ಥಾನದೊಳಗಡೆ, ಅಂದರೆ ಅಷ್ಟು ನೋಡಲಿಕ್ಕಿದೆ. ಸೊ ಅಷ್ಟು ನೋಡಬೇಕು ಅಂತ ಹೇಳಿದ್ರೆ ಅಷ್ಟು ಟೈಮ್ ತಗೊಳುತ್ತೆ. ಚೆನ್ನಾಗಿದೆ ಆ್ಯಕ್ಚುಲಿ ದೇವಸ್ಥಾನ. ಸೊ ನಾವು ಕೂಡ ಫಸ್ಟ್ ಟೈಮೇ ಹೋಗ್ತಾ ಇರೋದು ಈ ದೇವಸ್ಥಾನಕ್ಕೆ. ಸೊ ನೋಡಿ, ನಾನು ನಿಮಗೆ ಇಲ್ಲಿ ಎಂಟ್ರೆನ್ಸ್ ತೋರಿಸ್ತಾ ಇದ್ದೀನಿ. ಸೊ ಈ ಥರ ನಾವು ಎಂಟ್ರಿ ಆಗ್ತೀವಿ ಈ ದೇವಸ್ಥಾನಕ್ಕೆ. ಸೊ ಇದು ತುಂಬ ವರ್ಷದ ಹಿಂದೆ ಆಗಿರುವಂಥ ಈ ದೇವಸ್ಥಾನ, ಅಂದರೆ 16 ಶತಮಾನದ ಹಿಂದೆ ವಿಜಯನಗರ ಸಾಮ್ರಾಜ್ಯದ ಟೈಮಿನಲ್ಲಿ ಈ ದೇವಸ್ಥಾನ ಆಗಿರೋದು. ಸೊ ಅವರ ವಾಸ್ತುಶಿಲ್ಪ ಆಗಲಿ, ಅವರು ಮಾಡಿದಂತಹ ಈ ದೇವಸ್ಥಾನದ ಒಂದು ಸೌಂದರ್ಯ ಆಗಲಿ ಸವಿಬೇಕು, ಆ್ಯಕ್ಚುಲಿ ನೋಡಬೇಕು, ಚೆನ್ನಾಗಿದೆ, ನೋಡಿ ಹೋಗಿ ಬನ್ನಿ. ಈ ಥರ ಎಲ್ಲ ನಾನು ಹೇಳ್ತಾ ಇದ್ದೀನಿ. ಯಾಕೆಂತ ಹೇಳಿದರೆ ಇಂತಹ ದೇವಸ್ಥಾನಗಳನ್ನು ನಮಗೆ ನೋಡ್ಲಿಕ್ಕೆ ಸಿಕ್ಕೋದು ತುಂಬ ಕಷ್ಟ, ಆ್ಯಕ್ಚುಲಿ ಸಿಗಲ್ಲ. ಆ್ಯಕ್ಚುಲಿ ಈ ಥರ ದೇವಸ್ಥಾನ ಎಲ್ಲ ಚೇಂಜ್ ಮಾಡಿದ್ದಾರೆ, ಈಗ ಸ್ವಲ್ಪ ಎಲ್ಲ ಹೊಸ ಹೊಸ ಸ್ಟೈಲ್ ಮಾಡ್ತಾರೆ. ಬಟ್ ಇದು ತುಂಬ ಪುರಾತನವಾದ ದೇವಸ್ಥಾನ, ಅಂದರೆ ಹಾಗೆ ಇಟ್ಟಿದ್ದಾರೆ ಅವರು. ಈ ದೇವಸ್ಥಾನಕ್ಕೆ ಇನ್ನೊಂದು ಹೆಸರು ಅಂತ ಏನು ಹೇಳಿದರೆ, ಇದು ವೀರಭದ್ರ ದೇವಸ್ಥಾನ ಕೂಡ ಅಂತ ಹೇಳ್ತಾರೆ. ಅಂದರೆ ವೀರಭದ್ರ ಸ್ವಾಮಿ, ವೀರಭದ್ರ ಅಂದರೆ ಈಶ್ವರ ಸ್ವಾಮಿನೇ, ವೀರಭದ್ರ ಅಂತಲೇ ಕರೀತಾರೆ. ಈಶ್ವರ ಸ್ವಾಮಿಯನ್ನು ಸಹ ವೀರಭದ್ರ ಅಂತಲೇ ಹೇಳ್ತಾರೆ. ಸೊ ಈಗ ಈ ವೀರಭದ್ರ ದೇವಸ್ಥಾನ ಈ ಲೇಪಾಕ್ಷಿ ಅಂತ ಹೇಳಿದರೆ ಒಂದು ಅನಂತಪುರ ಒಂದು ಪುಟ್ಟ ಗ್ರಾಮದಲ್ಲಿದೆ. ಸೊ ಇದು ಆಂಧ್ರ ಪ್ರದೇಶದಲ್ಲಿ ಬರುತ್ತೆ ಈ ದೇವಸ್ಥಾನ. ಸೊ ನೀವು ಕೂಡ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ಬೋದು, ನೋಡಿ. ದೇವರ ಒಂದು ಅನುಗ್ರಹ ಇರಲಿ. ಅಂತ ನೋಡಿ, ಇಲ್ಲಿ ನಾನು ತೋರಿಸ್ತಾ ನಿಮಗೆ ಹಲವಾರು ಕಂಬಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈ ಕಂಬಗಳಲ್ಲಿ ಪ್ರತಿಯೊಂದು ಕಂಬದಲ್ಲೂ ಅದರದೇ ಆದಂತಹ ಒಂದು ಕಥೆಯನ್ನು ಸೂಚಿಸುತ್ತೆ. ಸೊ ಈ ಕಥೆಗೆ ಅದರದೇ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಎಲ್ಲ ವಿಷಯಗಳು ಕೂಡ ಈ ದೇವಸ್ಥಾನದ ಒಳಗಡೆ ಅವರು ಕೆತ್ತನೆ ಮೂಲಕ ತೋರಿಸಿದ್ದಾರೆ, ಅಥವಾ ಚಿತ್ರ ಬಿಡಿಸುವುದರ ಮೂಲಕ ತೋರಿಸಿದ್ದಾರೆ. ಸೊ ಹಲವಾರು ರೀತಿಯಲ್ಲಿ ಅವರು ಆ ದೇವಸ್ಥಾನಕ್ಕೆ ಒಂದು ಇಂಪಾರ್ಟೆನ್ಸನ್ನು ಕೊಟ್ಟಿದ್ದಾರೆ. ಅಂದರೆ ಅವರು ಪ್ರತಿಯೊಬ್ಬರು ಬರುವಾಗಲೂ ಅವರು ಆ ವಿಷಯವನ್ನು ಹೇಳ್ತಾರೆ. ಸೊ ಈ ಥರ ಇದೆ ಅಂತ ಹೇಳ್ತಾರೆ, ನೋಡಿ ಅಂತ ಹೇಳ್ತಾರೆ, ನಾವು ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ ಈ ವಿಷಯಗಳನ್ನು. ಯಾಕೆ ಅಂತ ಹೇಳೋ, ಕೆಲವರು ಹೋಗ್ತಾರೆ, ಜಸ್ಟ್ ನೋಡ್ತಾರೆ, ಬರ್ತಾರೆ. ಸೊ ಇದು ಆ ಥರ ದೇವಸ್ಥಾನ ಅಲ್ಲ ಆ್ಯಕ್ಚುಲಿ. ಸೊ ಇಲ್ಲಿ ಹೋಗಿ ಸ್ವಲ್ಪ ವಿಷಯಗಳನ್ನು ನಾವು ತಿಳ್ಕೊಳ್ಬೇಕಾಗತ್ತೆ, ಹಿಸ್ಟ್ರಿನ ನೋಡ್ಕೊಳ್ಬೇಕಾಗತ್ತೆ, ಇಲ್ಲಿ ಏನಾಗಿತ್ತು, ಯಾವ ಥರ ಇತ್ತು, ಯಾವ ಥರ ಸಾಮ್ರಾಜ್ಯವನ್ನು ನಡೆಸ್ತಾ ಇದ್ರು. ಸೊ ಇಲ್ಲಿ ಬರೀ ವೀರಭದ್ರ ದೇವಸ್ಥಾನದಲ್ಲಿ ವೀರಭದ್ರ ದೇವರು ಮಾತ್ರ ಇರ್ತಾರೆ ಅಂತ ಅಲ್ಲ ಲೆಕ್ಕ. ಸೊ ಇಲ್ಲಿ ದುರ್ಗಾದೇವಿನೂ ಇದ್ದರು, ಆಮೇಲೆ ಗಣೇಶನೂ ಇದೆ. ಸೊ ಈಶ್ವರ ದೇವರು ಇದೆ, ನಂದಿ ಇದೆ, ಜಟಾಯು ಇದೆ. ಸೊ ಇದನ್ನು ವಿಭಿನ್ನವಾಗಿ ತೋರಿಸಿದ್ದಾರೆ ಆ್ಯಕ್ಚುಲಿ ದೇವಸ್ಥಾನಕ್ಕೆ ಬರುವಾಗ. ಸೊ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಬಂದಾಗ ನಮಗೆ ತಿಳ್ಕೊಳ್ಬೇಕು ಈ ವಿಷಯಗಳೆಲ್ಲ, ಈ ಥರ ಎಲ್ಲ ಇತ್ತು ಇಲ್ಲಿ, ಹೀಗೆಲ್ಲ ಮಾಡ್ತಾಯಿದ್ರು, ಈ ಥರ ಎಲ್ಲ ಇದೆ ಅಂತ ತಿಳ್ಕೊಳ್ಳೋಕ್ಕೆ ತುಂಬ ವಿಷಯಗಳನ್ನು ಇಲ್ಲಿ ನಾವು ತೋರಿಸ್ಬೋದು. ಹಾಗೆ ನೋಡಿ, ನಾನು ಈ ವಿಗ್ರಹದ ಕೆತ್ತನೆಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದು ಕೂಡ ನೀವು ನೋಡಬೇಕಾಗತ್ತೆ, ಬಿಕಾಸ್ ಅಷ್ಟು ಪುರಾತನ ಕಾಲದಲ್ಲಿ ಈ ವಿಗ್ರಹವನ್ನು ಕೆತ್ತನೆ ಮಾಡಿದ್ದಾರೆ. ಆ ಟೈಮಲ್ಲಿ ಅದು ಹೆಂಗಿತ್ತೋ ಗೊತ್ತಿಲ್ಲ. ಇಷ್ಟೊಂದು ವರ್ಷಗಳ ನಂತರ ಕೂಡ ಈ ಥರ ಇದನ್ನು ಹೆಂಗೆ ಮೈಂಟೈನ್ ಮಾಡೋಕ್ಕೆ ಸಾಧ್ಯ? ಮಳೆ ಬರುತ್ತೆ, ಬಿಸಿಲು ಬರುತ್ತೆ, ಜನಗಳು ಚೇಂಜ್ ಆಗ್ತಾರೆ, ಆಮೇಲೆ ಎಲ್ಲ ಥರದ್ದು ಸಿಚುವೇಶನ್ಸ್ ಬರುತ್ತೆ.
ಸೊ ನಾನು ನಿಮಗೆ ಇಲ್ಲಿ ತೋರಿಸ್ತಿದ್ದೆ, ಇದೊಂದು ವಿಶಿಷ್ಟವಾದ ಕಂಬ. ಇಲ್ಲಿ ಈ ಕಂಬದಲ್ಲಿ ಏನಂತ ಹೇಳಿದರೆ ಈ ಗ್ಯಾಪ್ ಇದೆ ನೋಡಿ, ಇಷ್ಟು ದೊಡ್ಡ ಕಂಬ ಹೆಂಗೆ ನಿಲ್ಲಕ್ಕೆ ಸಾಧ್ಯ ಆಗುತ್ತೆ ಭೂಮಿ ಮೇಲೆ ಅಲ್ವಾ. ಸೊ ಬಟ್ ಇದು ನಿಂತಿದೆ. ಸೊ ಇದು ಒಂಥರ ದೇವರ ಒಂದು ಅನುಗ್ರಹನೇ ನೋಡಿ, ಹೇಗೆ ನಿಂತಿದೆ ಅಂತ ಹೇಳಿದರೆ ಇಡೀ ದೇವಸ್ಥಾನವನ್ನು ಇದು ಒಂದು ಹೋಲ್ಡ್ ಮಾಡಿ ಹಿಡ್ಕೊಂಡಿದೆ. ಅದು ಹೇಗೆ ಅಂತಲೇ ಹೇಳೋಕ್ಕಾಗಲ್ಲ, ತುಂಬ ವಿಚಿತ್ರ ಅನಿಸುತ್ತೆ ಇದನ್ನು ನೋಡಿದರೆ. ಬಟ್ ಜನಗಳು ನೋಡಿ ಹೆಂಗೆ ಇದನ್ನು ಬಟ್ಟೆ ಹಾಕಿ ಆ ಕಡೆಯಿಂದ ತೆಗಿತಾರೆ. ನಾವು ಏನೇ ವಸ್ತು ಇಟ್ಕೊಂಡ್ರು ಕೂಡ ಆ ಥರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ್ಯಕ್ಚುಲಿ. ಎಲ್ಲ ಒಂದು ಕಡೆ ಸಪೋರ್ಟ್ ಇರಲೇಬೇಕು. ಬಟ್ ಈ ಕಂಬಗೆ ಎಲ್ಲೂ ಸಪೋರ್ಟೇ ಇಲ್ಲ. ಬಟ್ ಅಷ್ಟು ಬಲಶಾಲಿಯಾಗಿ ಕಂಬ ನಿಂತಿದೆ ಆ್ಯಕ್ಚುಲಿ ಅಲ್ಲಿ. ಸೊ ಹಾಗೆ ಮತ್ತು ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಏನಂತ ಹೇಳಿದರೆ ಚಿತ್ರಗಳನ್ನು ಬಿಡಿಸಿದ್ದಾರೆ ಮೇಲ್ಗಡೆ. ಸೊ ಈ ಚಿತ್ರಕ್ಕೊಂದು ಅದರದ್ದೇ ಆದಂಥ ಕಥೆ ಇದೆ. ಏನಂತ ಹೇಳಿದರೆ ರಾಮನ ಕತೆ, ರಾಮ ಕತೆ, ಸೀತಾ ಕತೆ, ಅಥವಾ ನಮ್ಮ ವೀರಭದ್ರ ಸ್ವಾಮಿ ಕತೆ, ಅಥವಾ ಈಶ್ವರನ ಕತೆ. ಸೊ ಇದೆಲ್ಲನೂ ಈ ಹಿಸ್ಟ್ರಿಯಲ್ಲಿ ಮೇಲ್ಗಡೆ ಕೆತ್ತನೆ ಮಾಡಿದೆ. ಇದು ಹೆಂಗೆ ತೋರಿಸುತ್ತೆ ಅಂತ ಹೇಳಿದರೆ, ನಾವು ಯಾವ ಸೈಡ್ ನಿಂತ್ರೂ ಅದೊಂದು ಕತೆನ ಹೇಳುತ್ತೆ. ಸೊ ಅಪೋಸಿಟ್ ಸೈಡ್ ನಿಂತ್ರೂ ಕತೆ ಹೇಳುತ್ತೆ, ಅದರ ಅಪೋಸಿಟ್ ಸೈಡ್ನೂ ನಿಂತ್ರೂ ಅದೊಂದು ಕತೆನ ಹೇಳುತ್ತೆ. ಸೊ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ವೀಕ್ಷಿಸಿ. ಏನಂತ ಹೇಳಿದರೆ ಇದು ಫುಲ್ ದೇವಸ್ಥಾನ ಒಳಗಡೆ ನಮಗೆ ಈ ಥರ ದೇವಸ್ಥಾನ ಇದೆ. ಇಷ್ಟೊಂದು ಕಂಬಗಳಿವೆ, ಕಲ್ಲುಗಳಿವೆ, ಅಷ್ಟು ಸ್ಟ್ರಾಂಗ್ ಇದೆ ಆ್ಯಕ್ಚುಲಿ ಇದು. ಸೊ ಇಷ್ಟೊಂದು ಜಾಗನೂ ಇದೆ. ತುಂಬ ಪುರಾತನವಾದ ದೇವಸ್ಥಾನ ಅಲ್ಲ, ತುಂಬ ಸ್ಟೋರಿ ಇವೆ ನೋಡಿ. ಇವರು ಇಲ್ಲಿ ಹಿಸ್ಟ್ರಿ ಹೇಳೋರು. ಸೊ ಇವರು ನಮಗೆ ತೋರಿಸಿ ಹೇಳ್ತಾ ಇದ್ದಾರೆ, ಈ ಸ್ಟೋನಲ್ಲಿ ಈ ಥರ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರಿಗೂ ತುಂಬ ವಿಷಯಗಳು ಗೊತ್ತಿದೆ. ಪ್ರತಿಯೊಬ್ಬರಿಗೂ ಅವರು ವಿಸಿಟ್ ಮಾಡೋರಿಗೂ ಅವ್ರು ಬಂದಾಗ ಅವರು ಈ ವಿಷಯವನ್ನು ಹೇಳ್ತಾ ಇದ್ದಾರೆ. ಸೊ ನೋಡಿ, ಜನಗಳು ಕೂಡ ನೋಡ್ತಾ ಇದ್ದಾರೆ ಯಾವ ಥರ ಎಲ್ಲ ಆಗಿತ್ತು ಹೇಗೆ ಅಂತ. ಸೊ ನಾನಿವಾಗ ನಿಮಗೆ ಮತ್ತೆ ತೋರಿಸ್ತಾ ಇರೋದು ಹೊರಗೆ ಇರುವಂಥ ಪ್ರದೇಶ. ಅಂದರೆ ಈ ದೇವಸ್ಥಾನದ ಹೊರಗಡೆ ಬಂದ ಮೇಲೆ ಯಾವ ಥರ ಇರುತ್ತೆ. ನಾವು ಇಂಟರ್ವ್ಯೂ ಕೊಟ್ಟಿದ್ದು ಇದೇ ಪ್ಲೇಸಲ್ಲಿ, ಬಟ್ ಎಕ್ಸಿಟ್ ಆದಾಗ ನಮಗೊಂದು ಸ್ವಲ್ಪ ಚೇಂಜಸ್ ಇದೆ. ಸ್ವಲ್ಪ ಅಂದರೆ ಹೊರಗಡೆ ಚೆನ್ನಾಗಿದೆ ಆ್ಯಕ್ಚುಲಿ. ಫುಡ್ಡೆಲ್ಲ ಅಲ್ಲಿ ಅವರು ಕೊಡ್ತಾರೆ. ಸೊ ಇಲ್ಲೆಲ್ಲ ಕೋತಿಗಳೆಲ್ಲ ಆಟಾಡ್ಕೊಂಡಿರುತ್ತೆ. ನಾವು ಮತ್ತೆ ಬಂದಿದ್ದು ಜಟಾಯು ಅಂತ ಪ್ಲೇಸ್ಗೆ. ಸೊ ಜಟಾಯು ಅದ್ರ ಪಕ್ಕದಲ್ಲೇ ಇದೆ, ಸ್ವಲ್ಪ ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಡಿಸ್ಟೆನ್ಸಲ್ಲೇ ಇದೆ. ಸೊ ಅದಕ್ಕೆ ಬೇರೆ ಎಂಟ್ರಿ ಇರುತ್ತೆ. ಸೊ ಅಲ್ಲಿ ಬಂದರೆ ಮೇಲ್ಗಡೆ ಆ ಜಟಾಯು ನಾನು ನಿಮಗೆ ತೋರಿಸ್ತಾ ಇರುವಂಥ ಪ್ಲೇಸ್ ಇದೆಯಲ್ಲ, ಅಲ್ಲಿ ಮೇಲ್ಗಡೆ ನಾವು ಹೋಗಿ ಅಲ್ಲಿ ಅದನ್ನು ನೋಡಬೇಕಾಗತ್ತೆ. ಸೊ ಎಲ್ಲರೂ ಅಲ್ಲಿಗೆ ವಿಸಿಟ್ ಮಾಡ್ತಾ ಇದ್ದಾರೆ. ಸೊ ಈ ಜಟಾಯು ಏನಕ್ಕೆ ಬಂದಿದೆ ಅಂತ ಹೇಳಿದರೆ, ರಾವಣನ ಸ್ಟೋರಿಯಲ್ಲಿ ಈ ಜಟಾಯು ವಿಷಯ ಬರುತ್ತೆ. ಒಂದು ಟೈಮ್ ಅವನು ಹಾಗೆ ಬಂದಾಗ ಅಲ್ಲಿ ಜಟಾಯು ಬಿದ್ದು ಅವನ ರೆಕ್ಕೆ ಕಳ್ಕೊಂಡು ನಡಿಲಿಕ್ಕಾಗದೆ ಒಂದು ಸ್ವಲ್ಪ ಟೈಮ್ ಅಲ್ಲಿದ್ದು ಮತ್ತೆ ಅವನು ಹಾರ್ಕೊಂಡು ಹೋಗಿದ್ದು ಅಂತ ಹೇಳೋದು ಕತೆ. ಸೊ ಅದಕ್ಕೋಸ್ಕರ ಇಲ್ಲಿ ಈ ಜಟಾಯು ಕೂಡ ಇದೆ. ಸೊ ಜಟಾಯು ಹೋಗಿ ನೋಡಿ, ಇಲ್ಲಿ ನಾವು ಮೇಲ್ಗಡೆ ಬಂದಿದ್ದೀವಿ. ಸೊ ಈ ಥರ ಫುಲ್ ಆ ಪ್ಲೇಸ್ನ ಇಲ್ಲಿ ಬಂದಾಗ ನೋಡ್ಬೋದು. ಇಲ್ಲೂ ಕೂಡ ಒಂದು ದೇವಸ್ಥಾನ ಇದೆ. ಹಾಗೆ ಈ ಪ್ಲೇಸಲ್ಲಿ ಔಟ್ಸೈಡ್ ಹೇಗೆ ಒಂದು ಪ್ಲೇಸ್ ಇದೆ ಅಂತ ಹೇಳುವಂಥದ್ದು ಮೇಲ್ಗಡೆನ ನಮಗೆ ಚೆನ್ನಾಗಿ, ತುಂಬ ಗಾಳಿ ಬರ್ತಾಯಿತ್ತು, ತುಂಬ ತಂಪಿದೆ ಅಲ್ಲಿ, ಮತ್ತು ವಾತಾವರಣ ತುಂಬ ಚೆನ್ನಾಗಿತ್ತು ಆ ಟೈಮಲ್ಲಿ ನಾವು ಹೋದಾಗ. ಸೊ ತುಂಬ ಸುಂದರವಾಗಿದೆ ನೋಡಲಿಕ್ಕೆ. ಸೊ ನಿಮಗೂ ಕೂಡ ಸಾಧ್ಯವಾದರೆ ಒನ್ ಟೈಮ್ ಲೇಪಾಕ್ಷಿ ದೇವಸ್ಥಾನಕ್ಕೆ ಹೋಗಿ ದೇವರ ಒಂದು ಅನುಗ್ರಹ ತಗೊಳ್ಳಿ. ಆ್ಯಂಡ್ ಒನ್ ಟೈಮ್ ಹೋಗಬೇಕು ಆ್ಯಕ್ಚುಲಿ. ಯಾಕೆಂತ ಹೇಳಿದ್ರೆ ಇದೆಲ್ಲ ನೋಡುವಂಥ ವಿಷಯಗಳು. ನಮ್ಗೆ ಹಿಸ್ಟ್ರಿ ಯಾವತ್ತೂ ಬೇಕೇ ಬೇಕಾಗುತ್ತೆ. ಹಿಸ್ಟ್ರಿ ಇಲ್ಲದ್ರೆ ನಮಗೆ ಏನೂ ವಿಷಯ ಗೊತ್ತಿರಲ್ಲ. ಸೊ ಹಿಸ್ಟ್ರಿ ಇಲ್ಲದ್ರೆ ನಾವೇನು ಮಾಡೋಕ್ಕೆ ಸಾಧ್ಯವೂ ಇಲ್ಲ. ಸೊ ನಾವು ಅದಕ್ಕೆ ವಿಸಿಟ್ ಮಾಡಬೇಕಾಗುತ್ತೆ. ಸೊ ನಾನು ನಿಮಗೆ ತೋರಿಸ್ತಾ ಇದ್ದೆ ಜಸ್ಟ್ ಒಂದು ವಿಡಿಯೋ, ಜಸ್ಟ್ ಹಿಂಗೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಆ್ಯಕ್ಚುಲಿ ಯೂಟ್ಯೂಬ್ ಮಾಡೋಕ್ಕೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.